ಇವು ಫ್ರೀ ಬಸ್ ಕೊಟ್ಕೊಂಡು ಎಲ್ಲಿಗೆ ಹೋಗ್ತಾರೆ ಸ್ವಾಮಿ? ಎಲ್ಲಿ ಹೋಗ್ತಾರೆ ನೀವು? ಎಲ್ಲಿಗೆ ಹೋಗ್ಬಹುದು ನೀವು? ಏನು ಒಂದೆರಡು ದಿನ ತವ್ರ ಮನೆಗೆ ಹೋಗ್ಬರ್ತೀರಾ, ಅಥವಾ ಫ್ರೆಂಡ್ ಮನೆಗೆ ಹೋಗ್ಬರ್ತೀರಾ, ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ? ಇನ್ನೆಲ್ಲಿಗೆ ಹೋಗ್ತೀರಮ್ಮ? ಆಮೇಲೆ ಇನ್ನೆಲ್ಲ ಹೋಗ್ತೀರಾ? ಈಗಲೇ ಗಂಡಂದ್ರ ಕೇಳಿ ಬಯಸ್ಕೊಂಡಿದೀವಿ. ಅಯ್ಯೋ ಮನೇಲಿ ಅಡಿಗೆ ಮಾಡೋರಿಲ್ಲ, ಮಕ್ಕಳು ನೋಡ್ಕೊಳ್ಳೋರಿಲ್ಲ, ಎಕ್ಸಾಮು ನೋಡ್ಕೊಳ್ಳೋರಿಲ್ಲ, ನೀವ್ ಈ ತರ ಟೂರ್ ಆಡ್ಕೊಂಡಿದ್ರೆ ಹೆಂಗಮ್ಮ ಅಂತ ಎಲ್ಲರ ಕೇಳಿ ಬಯಸ್ಕೊಳ್ಳೋದು ಬೇರೆ ಆಗಿದೆ. ಮಾವಂದ್ರು ಬೈತಾವ್ರೆ, ಗಂಡಂದ್ರು ಬೈತಾವ್ರೆ, ಮೈದ್ನ ಬೈತಾವ್ರೆ, ಮಗ ನೋಡೋದೇ ಇಲ್ಲ. ಗಂಡಸ್ರನ್ನೆಲ್ಲ ವಿರೋಧ ಕಟ್ಕೊಂಡ್ರಲ್ರಿ ನೀವೆಲ್ರು. ಹೆಣ್ಣು ಮಕ್ಕಳು ತವರು ಮನೆಗೆ ಆಗಾಗ ಹೋಗ್ತಾ ಇದಾರಂತೆ, ದೇವಸ್ಥಾನಗಳಿಗೆ ಹೋಗ್ತಾ ಇದಾರಂತೆ, ಮನೆಯಲ್ಲಿ ಜಗಳ ಆಗ್ತಾ ಇದೆಯಂತೆ, ಗಂಡಂತಿರು ಹೆಂಡತಿಯರ ಜೊತೆ ಜಗಳ ಆಗ್ತಾ ಇದೆಯಂತೆ. ಈ ರೀತಿ ಹೇಳಿದವರು ಯಾರು ಗೊತ್ತಾ? ಫ್ರೀ ಬಸ್ ಪಾಸ್ ಶಕ್ತಿ ಯೋಜನೆಯನ್ನ ಚುನಾವಣಾ ಪ್ರಚಾರದಲ್ಲಿ ವ್ಯಂಗ್ಯ ಮಾಡಿದಂತಹ ನಮ್ಮ ಕನ್ನಡದ ಹೆಸರಾಂತ ನಟಿ ಅನುರಾಧ ಅಲಿಯಾಸ್ ತಾರಾರವರು ಚುನಾವಣಾ ಬಹಿರಂಗ ಸಭೆಯಲ್ಲಿ ವ್ಯಂಗ್ಯ ಮಾಡಿದ್ದಾರೆ. ಒಬ್ಬ ವಿಧಾನ ಪರಿಷತ್ ಸದಸ್ಯೆಯೂ ಆಗಿದ್ದಂತಹ ತಾರಾ ಅವರು ತನ್ನ ಕುಟುಂಬದ ಮುಖ್ಯಸ್ಥರಾಗಿ, ಒಂದು ಮಹಿಳೆಯಾಗಿ, ಒಂದು ಹೆಣ್ಣು ಮಗಳಾಗಿ ಹೆಣ್ಣು ಮಕ್ಕಳಿಗೆ ಸಿಗ್ತಾ ಇರುವಂತಹ ಉಚಿತ ಬಸ್ ಪಾಸ್ ಅನ್ನ ವ್ಯಂಗ್ಯ ಮಾಡ್ತಾರೆ ಅಂತಂದ್ರೆ ನಾವು ಯಾವ ಸ್ಥಿತಿಲಿ ಇದ್ದೀವಿ? ಜನರು ಕಟ್ಟುತ್ತಿರುವಂತಹ ತೆರಿಗೆ ಹಣದ ಒಂದು ಭಾಗವನ್ನ ಹೆಣ್ಣು ಮಕ್ಕಳಿಗೆ ಕೊಟ್ಟು, ಹೆಣ್ಣು ಮಕ್ಕಳು ಕರ್ನಾಟಕದಲ್ಲಿರುವಂತಹ ಒಟ್ಟು ಜನಸಂಖ್ಯೆಯಲ್ಲಿ 50% ಇರುವಂತಹ ಹೆಣ್ಣು ಮಕ್ಕಳಿಗೆ ಸೌಲಭ್ಯ ಕೊಟ್ರೆ, ಉಚಿತ ಸೌಲಭ್ಯ ಕೊಟ್ರೆ ಅದನ್ನ ಶ್ಲಾಘನೆ ಮಾಡಬೇಕು, ಸ್ವಾಗತ ಮಾಡಬೇಕು, ಅದಕ್ಕೆ ಉತ್ತೇಜನ ಕೊಡಬೇಕೇ ಹೊರತು ಈ ರೀತಿ ಹೆಣ್ಣು ಮಕ್ಕಳ ಫ್ರೀ ಬಸ್ ಪಾಸ್ ಅನ್ನ ಇವರು ವ್ಯಂಗ್ಯ ಮಾಡ್ತಾರೆ. ಇದೇ ತಾರಾ ಅವರು ನಮ್ಮ ದೇಶದ 9 ವರ್ಷದಲ್ಲಿ 183 ಲಕ್ಷ ಕೋಟಿ ಸಾಲ ಮಾಡಿದಾರಲ್ಲ ನರೇಂದ್ರ ಮೋದಿ ಅವರು. ಯಾತಕ್ಕೋಸ್ಕರ ಮಾಡಿದ್ರು? ಭಾರತ ದೇಶದ ಭಾರತೀಯರ ತೆರಿಗೆ ಹಣ 183 ಲಕ್ಷ ಕೋಟಿ ಸಾಲ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನಾದ್ರು ಮಾತಾಡಿದಾರ? ಒಬ್ಬೊಬ್ಬ ಹೆಣ್ಣು ಮಕ್ಕಳ ತಲೆಯ ಮೇಲೆ 1,17,000 ರೂಪಾಯಿನ ಸಾಲವನ್ನ ಹೊರಿಸಿದಾರಲ್ಲ, ಅದ್ರ ಬಗ್ಗೆ ತಾರಾ ಅವರು ಮಾತಾಡಿದಾರ? ಬಾಯಿ ತೆರಿಲಿಲ್ಲ. ಕಪ್ಪು ಹಣ ತಂದು ಪ್ರತಿಯೊಬ್ಬ ಹೆಣ್ಣು ಮಗಳ ಖಾತೆಗೆ 15ರಿಂದ 20 ಲಕ್ಷ ಹಾಕುವಷ್ಟು ಹಣ ಇದೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನಾದ್ರು ಮಾತಾಡ್ಲಿಲ್ಲ. ಹೆಣ್ಣು ಮಕ್ಕಳಿಗೆ ಆಸೆ ತೋರಿಸಿ ಜನಧನ್ ಖಾತೆಯನ್ನು ಪ್ರಾರಂಭ ಮಾಡಿಸಿ ಇವತ್ತು ಮಿನಿಮಮ್ ಬ್ಯಾಲೆನ್ಸ್ ಹೆಸರಿನಲ್ಲಿ ಹೆಣ್ಣು ಮಕ್ಕಳ ಹಣವನ್ನ ಎಲ್ಲ ಕಸಿತಾ ಇದ್ದಾರಲ್ಲ, ಅದ್ರ ಬಗ್ಗೆ ತಾರಾ ಅವರು ಮಾತಾಡಿದ್ರ ಅಂದ್ರೆ ಮಾತಾಡ್ಲಿಲ್ಲ. ಅವರು ಮಾತನಾಡ್ತಾ ಇರುವುದು ಕರ್ನಾಟಕ ಸರ್ಕಾರ ನಮ್ಮ ಜನರ ತೆರಿಗೆ ಹಣದಿಂದ ಕೊಡ್ತಾ ಇರುವಂತಹ ಉಚಿತ ಬಸ್ ಪಾಸ್ ಬಗ್ಗೆ ವ್ಯಂಗ್ಯ ಮಾಡ್ತಾರೆ ತಾರಾ ಅವರು. ಇವತ್ತು ಕೂಲಿ ಕೆಲಸ ಮಾಡೋರು, ವ್ಯಾಪಾರಿ ಮಾಡೋರು, ಕೆಲಸಕ್ಕೆ ಹೋಗೋರು, ಇವರಿಗೆಲ್ಲರಿಗೂ ಸಹ ಬಸ್ ಪಾಸ್ ನಲ್ಲಿ ದಿವಸ 50 ರೂಪಾಯಿ ಉಳಿದ್ರೆ ಒಂದು ತಿಂಗಳಿಗೆ 1,500 ರೂಪಾಯಿ ಉಳಿಯುತ್ತೆ. ದೇವಸ್ಥಾನಗಳಿಗೆ ಹೋಗ್ತಾರೆ, ನೋಡ್ತಾರೆ, ಮನಸ್ಸಿನಲ್ಲಿ ಶಾಂತಿಯನ್ನು ತುಂಬಿಕೊಂಡು ಬರ್ತಾರೆ. ಇದನ್ನೂ ಸಹಿಸಿಕೊಳ್ಳಲಾಗದಂತಹ ತಾರಾ ಅವರು ಈ ರೀತಿ ಚುನಾವಣೆಗೆ ಓಟಿಗೋಸ್ಕರವಾಗಿ ಈ ರೀತಿಯಾಗಿ ಹೆಣ್ಣು ಮಕ್ಕಳನ್ನ ಅವಮಾನ ಮಾಡೋದು ಎಷ್ಟು ಸರಿ? ತಾರಾ ಅವರು ಶ್ರೀಮಂತರು, ತಾರಾ ಅವರು ಅಗರ್ಭ ಶ್ರೀಮಂತರು, ಅವ್ರು ಬೇಕಾದಂಗಿದೆ. ಅವ್ರ ಬಸ್ನಲ್ಲಿ ಓಡಾಡಿರುವಂತಹ ಅನುಭವ ಇಲ್ಲ, ಅವರಿಗೆ ಬಡತನ ಅಂದ್ರೆ ಗೊತ್ತಿಲ್ಲ, ಅವರಿಗೆ ಕಷ್ಟ ಅಂದ್ರೆ ಗೊತ್ತಿಲ್ಲ. ತಾರಾ ಅವರಿಗೆ ಹಸಿವಿನ ಸಂಕಟ ಗೊತ್ತಿಲ್ಲ, ತಾರಾ ಅವರಿಗೆ ಬಡತನ ಗೊತ್ತಿಲ್ಲ, ತಾರಾ ಅವರಿಗೆ ಯಾವುದೂ ಗೊತ್ತಿಲ್ಲದ ಕಾರಣವಾಗಿ ಇವತ್ತು ರಾಜಕೀಯ ಪಕ್ಷ ತನಗೆ MLC ಮಾಡಿತ್ತು, ತನಗೆ ಚುನಾವಣಾ ಪ್ರಚಾರಕ್ಕೆ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಪ್ರಚಾರ ಮಾಡುವ ರೀತಿಯಲ್ಲಿ ಬಡ ಹೆಣ್ಣು ಮಕ್ಕಳು, ಮಧ್ಯಮ ವರ್ಗದ ಹೆಣ್ಣು ಮಕ್ಕಳನ್ನ ಈ ರೀತಿ ಟೀಕೆ ಮಾಡೋದು ಎಷ್ಟು ಸರಿ? ಯಾರ ಹಣ ಕೊಡ್ತಾ ಇದ್ದಾರೆ? ಸಿದ್ದರಾಮಯ್ಯನವರು ಕೊಡ್ತಾ, ಅವ್ರ ಮನೆಯಿಂದ ಕೊಡ್ತಾ ಇಲ್ಲ, DK ಶಿವಕುಮಾರ್ ಕೊಡ್ತಾ ಇಲ್ಲ, ರಾಮಲಿಂಗಾರೆಡ್ಡಿ ಅವರು ಕೊಡ್ತಾ ಇಲ್ಲ. ಇದು ಜನರ ತೆರಿಗೆ ಹಣ,
ಜನರು ಕಟ್ಟುವಂತಹ ತೆರಿಗೆ ಹಣದಲ್ಲಿ ಬಡ್ಜೆಟ್ ಅಲ್ಲಿ 56,000 ಕೋಟಿ ರೂಪಾಯಿಗಳನ್ನ ಜನರಿಗೆ ಕೊಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿಯನ್ನ ಜನರಿಗೆ ಕೊಡ್ತಾ ಇದ್ದಾರೆ. ನೋಡಿ, ಒಬ್ಬ ಹೆಣ್ಣು ಮಗಳು ಯುಗಾದಿಯ ದಿವಸ 17,500 ರೂಪಾಯಿಯನ್ನು ಕೂಡಿಟ್ಕೊಂಡು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದಲ್ಲಿ ಕೂಡಿಟ್ಕೊಂಡು ಒಂದು ಫ್ರಿಡ್ಜ್ ತಗೊಳ್ತಾರೆ. ಆ ಫ್ರಿಡ್ಜ್ ಅನ್ನ ಇಟ್ಟು ಬಡ ಮನೇಲಿಟ್ಟು ಆ ಫ್ರಿಡ್ಜ್ಗೆ ಪೂಜೆ ಮಾಡ್ತಾರೆ. ಅದನ್ನ ನೋಡಿ ಆದ್ರೂ ತಾರಾ ಅವರು ತಿಳ್ಕೊಳ್ಬೇಕಾಗಿತ್ತು, ಈ ಗೃಹಲಕ್ಷ್ಮಿಯ ಹಣ, ಈ ಅನ್ನಭಾಗ್ಯದ ಹಣ ಫ್ರಿಡ್ಜ್ ತಗೊಂಡು ಪೂಜೆ ಮಾಡ್ತಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಈ ರಾಜ್ಯದಲ್ಲಿರುವಂತಹ ಹೆಣ್ಣು ಮಕ್ಕಳು ಗೃಹಲಕ್ಷ್ಮಿ ಹಣವನ್ನ, ಅನ್ನಭಾಗ್ಯದ ಹಣವನ್ನ, ಶಕ್ತಿ ಯೋಜನೆಯನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಂತೇಳಿ. ಹಾಗಾದ್ರೆ ಇವರು ಯಾರಿಗೂ ಸಹ ಮನೆಯಲ್ಲಿ ಬಳಸಿಕೊಳ್ಳುವಂತಹ ಶಕ್ತಿ ಇಲ್ವಾ, ಅರ್ಹತೆ ಇಲ್ವಾ? ಕರ್ನಾಟಕ ಸರ್ಕಾರವನ್ನು ಟೀಕೆ ಮಾಡಿ, ಅವರ ನಿಮ್ಮ ರಾಜಕೀಯ ಪಕ್ಷಗಳಿಗೆ ವೋಟ್ ಬೇಕಾ ನೀವು ಟೀಕೆ ಮಾಡಿ, ಆದರೆ ಹೆಣ್ಣು ಮಕ್ಕಳನ್ನ, ಒಬ್ಬ ಹೆಣ್ಣು ಮಗಳಾಗಿ, ಒಬ್ಬ ಚಿತ್ರನಟಿಯಾಗಿ, ವಿಧಾನ ಪರಿಷತ್ ಸದಸ್ಯ ಆಗಿದ್ದಂತಹ ತಾರಾ ಅವರು ಈ ರೀತಿ ಟೀಕೆ ಮಾಡಿರೋದು ಎಷ್ಟು ಸರಿ? ಇದನ್ನ ತಾರಾ ಅವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಹೊಟ್ಟೆ ತುಂಬಿದಂತಹ ಹಸಿವಿನ ಸಂಕಟ ಗೊತ್ತಿಲ್ಲದಂತಹ ತಾರಾ ಅವರು ಈ ರೀತಿ ಹೆಣ್ಣು ಮಕ್ಕಳನ್ನ, ಒಬ್ಬ ಹೆಣ್ಣು ಮಗಳಾಗಿ ಬಹಿರಂಗ ಸಭೆಗಳಲ್ಲಿ ಟೀಕೆ ಮಾಡಿರುವುದು, ವ್ಯಂಗ್ಯ ಆಡಿರುವುದು, ಒಂದು ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ಹೆಣ್ಣು ಮಕ್ಕಳನ್ನ ಶಕ್ತಿ ಯೋಜನೆಯನ್ನು ಬಳಸ್ಕೊಂಡಿರುವುದು ನಿಜಕ್ಕೂ ನಮಗಂತೂ ಬಹಳ ಬೇಸರ ಆಗ್ತಾ ಇದೆ. ತಾರಾ ಅವರಿಂದ ಈ ಮಾತನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ತಾರಾ ಅವರು ಈ ರೀತಿ ಹೇಳ್ತಾರೆ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ. ಯಾಕಂದ್ರೆ ಇಡೀ ಕನ್ನಡಿಗರು ಹೆಣ್ಣು ಮಕ್ಕಳು ತಾರಾ ಅವರನ್ನ ಒಬ್ಬ ನಟಿಯಾಗಿ ಬೆಳೆಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಆಗ್ಬೇಕಾದ್ರೆ ಒಬ್ಬ ನಟಿಯಾಗಿ ಬೆಳೆಸಿ ಒಂದು ಫೇಮಸ್ ಮಾಡಿದ್ಮೇಲೆ ಅವರಿಗೆ ಒಂದು ರಾಜಕೀಯ ಪಕ್ಷ ಕರೆದು ಅವಳನ್ನ ವಿಧಾನ ಪರಿಷತ್ ಸದಸ್ಯ ಆಗಿ MLC ಆಗಿ ಅವರನ್ನ ಕೂರಿಸಿದ್ದು. ಇದರ ಬಗ್ಗೆ ತಾರಾ ಅವರು ಅರ್ಥಕೊಳ್ಬೇಕಾಗುತ್ತೆ. ಬಡವರ ಕಷ್ಟದ ಬಗ್ಗೆ ಅರಿವಿಲ್ಲದ ತಾರಾ ಅವರು ಬಹಿರಂಗ ಸಭೆಯಲ್ಲಿ ಮಾತನಾಡಿರುವುದು ಎಷ್ಟು ಸರಿ? ಅದನ್ನ ತಾರಾ ಅವರಿಗೆ ಅವರೇ ಪ್ರಶ್ನೆ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ, ನಾನು ಮಾಡಿದ್ದು ತಪ್ಪು ಅಂತೇಳಿ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಬಡವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಆಡಳಿತವೇ ಗೊತ್ತಿಲ್ಲದಂತಹ ಪ್ರಧಾನಮಂತ್ರಿಗಳು, ಹಣಕಾಸಿನ ಬಗ್ಗೆ ಹಣಕಾಸು ವ್ಯವಸ್ಥೆಯ ಬಗ್ಗೆ ಗೊತ್ತಿಲ್ಲದಂತಹ ಹಣಕಾಸು ಸಚಿವರನ್ನ ಹೊಂದಿಕೊಂಡು ಇವತ್ತು ಇನ್ನು ಸರ್ವಾಧಿಕಾರಿ ಆಡಳಿತದ ರೀತಿಯಲ್ಲಿ ನಾವು ಆಡಳಿತ ಮಾಡ್ತಾ ಇದ್ದೀವಿ. ಜನರು ಕಷ್ಟವನ್ನ ಅನುಭವಿಸುವಂತಹ ಪರಿಸ್ಥಿತಿಗೆ ತಂದಿಟ್ಟಿರುವಂತಹ ಈ ಆಡಳಿತ ವ್ಯವಸ್ಥೆಯ ವಿರುದ್ಧ ತಾರಾ ಅವರು ಪ್ರಶ್ನೆ ಮಾಡಬೇಕಾಗಿತ್ತು. ಹೆಣ್ಣು ಮಕ್ಕಳು ಪಡ್ತಾ ಇರುವಂತಹ ಬವಣೆಗಳ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿತ್ತು. ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರಗಳ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿತ್ತು. ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ನಿರಂತರವಾದ ಹಲ್ಲೆಗಳ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿತ್ತು. ಇದರ ಪ್ರಶ್ನೆ ಮಾಡೋದನ್ನ ಬಿಟ್ಟು ಅವರು ಶಕ್ತಿ ಯೋಜನೆಯ ಬಗ್ಗೆ ಮಾತಾಡ್ತಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.